Blessed be the name of the Lord. Psalms 75 verse number 6 and 7 speaks about promotion. ಕೀರ್ತನೆ 75ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಉದ್ಧಾರದ ಬಗ್ಗೆ ಮಾತನಾಡ್ತದೆ. The Bible says promotion comes from the Lord. Amen. It will not come from north, east, west or south, but promotion comes from the Lord. Amen. Hallelujah. ಮೂಡಣದಿಂದಾಗಲಿ ಪಡುವಣದಿಂದಾಗಲಿ ಉದ್ಧಾರವು ಬರದೆ ಹಿಮೆನ್ ಕರ್ತನಿಂದಲೇ ಉದ್ಧಾರ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಕೀರ್ತನೆ 75 6 ಮತ್ತು 7ನೇ ವಾಕ್ಯದಲ್ಲಿ ಹೇಳ್ತದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ that we live life according to his timetable. ಆತನ ವೇಳಾಪಟ್ಟಿಗೆ ಅನುಸಾರವಾಗಿ ನಾವು ನಮ್ಮ ಜೀವಿತಗಳನ್ನು ಜೀವಿಸುವಂಥದ್ದು ಬಹಳ ಅವಶ್ಯವಾದಂಥ ಸಂಗತಿಯಾಗಿದೆ. ಸೊ ಡೋಂಟ್ ಹರಿ. ಆಮೆನ್. ನಾವು ಅವಸರ ಮಾಡುವಂಥದ್ದು ಬೇಡ. ಆಮೆನ್. ಹಲ್ಲೆಲೂಯಾ. ಡೈರೆಕ್ಷನ್ ಈಸ್ more important than speed. Amen. Hallelujah. ಮಾರ್ಗದರ್ಶನ ನಮಗೆ ದೇವರಿಂದ ಬರುವಂಥದ್ದು ವೇಗಕ್ಕಿಂತಲೂ ಅವಸರಕ್ಕಿಂತಲೂ ಅದು ಬಹಳ ಮುಖ್ಯವಾದಂಥ ಸಂಗತಿಯಾಗಿದೆ. ಇನ್ ಹಿಸ್ ಟೈಮ್ ಹಿ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್. ಆಮೆನ್. ಆತನ ಸಮಯದಲ್ಲಿ ಆತನು ಎಲ್ಲ ಸಂಗತಿಗಳನ್ನು ಆತನು ಸುಂದರವಾಗಿ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಸೊ ಗಾಡ್ ಇಸ್ ಅ ಗಾಡ್ ಆಫ್ ಪ್ರಮೋಷನ್. ಗಾಡ್ ಇಸ್ ಅ ಗಾಡ್ ಆಫ್ ರೆಸ್ಟೋರೇಷನ್. ಗಾಡ್ ಇಸ್ ಅ ಗಾಡ್ ಆಫ್ ಇನ್ಕ್ರೀಸ್. ವಿ ಜಸ್ಟ್ ನೀಡ್ ಟು ವೇಟ್ ಅಪಾನ್ ಹಿಮ್. ವಿ ನೀಡ್ ಟು ವೇಟ್ ಫಾರ್ ಹಿಸ್ ಡೈರೆಕ್ಷನ್ಸ್ ರಾದರ್ ದೆನ್ ಹರಿಯಿಂಗ್ ourselves into the unwanted things which are not God's will for us. ದೇವರು ಪುನರ್ಸ್ಥಾಪನೆ ಮಾಡುವಂಥ ದೇವರು ವೃದ್ಧಿಯನ್ನು ತರುವಂಥ ದೇವರು ನಮಗೆ ಏಳಿಗೆಯನ್ನು ತರುವಂಥ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆದ್ದರಿಂದ ನಾವು ಆತನ ಮಾರ್ಗದರ್ಶನಕ್ಕಾಗಿ ಕಾಯಬೇಕು, ಆತನ ಮೇಲೆ ಕಾದುಕೊಂಡಿರಬೇಕು. ಆಮೆನ್. ಹಲ್ಲೆಲೂಯಾ. ನಾವು ದೇವರ ಚಿತ್ತವಲ್ಲದಂಥ ಸಂಗತಿಗಳಲ್ಲಿ ನಾವು ಸಿಲುಕಿಕೊಳ್ಳಬಾರದು. ನಮ್ಮ ಜೀವಿತವು ಗೊಂದಲಮಯವಾಗ್ತದೆ. ಮೇ ದ ಲಾರ್ಡ್ ಗಿವ್ ಅಸ್ ಗ್ರೇಸ್ ಟು ಗೆಟ್ ಹಿಸ್ ಡೈರೆಕ್ಷನ್ಸ್. ದೇವರು ಆತನ ಕೃಪೆಯನ್ನು ನಮಗೆ ಕೊಡಲಿ, ಆತನ ಮಾರ್ಗದರ್ಶನವನ್ನು ನಾವು ಹೊಂದುವ ಹಾಗೆ. God bless this word. Amen. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.